ಹಲೋ ಹಾಯ್ ನಮಸ್ಕಾರ. ಇದು ನಿಮ್ಮ ಪವನ್ ಸರ್, ಭಗತ್ ಸಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಬೆಳಗಾವಿ ಕಡೆಯಿಂದ. ತುಂಬ ಅಷ್ಟು ಜನ ಮೆಸೇಜ್ ಮಾಡ್ತಿದ್ರು, ಸರ್ ಜಿ ಕೆ ಕ್ಲಾಸಸ್ ಮಾಡ್ತಿದ್ರಿ ಯೂಟ್ಯೂಬಲ್ಲಿ, ಜಿ ಕೆ ಏನೋ ಇನ್ಫಾರ್ಮೇಷನ್ ಸಿಗ್ತಿದೆ, ಮ್ಯಾಥ್ಸ್ ಕೂಡ ಮಾಡ್ತಿದ್ರಿ, ಅದರ ಜೊತೆಗೆ ಸ್ವಲ್ಪ ಸೈನ್ಸ್ ಕೂಡ ನಮಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಳಿದ್ರೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಅದೇ ಕಾರಣಕ್ಕಾಗಿ ಅವರ ಆಸೆ ಅಂತಲೇ ಇವತ್ತು ಸೈನ್ಸ್ ಟಾಪಿಕ್ಗಳು, ಅತ್ಯಂತ ಪ್ರಮುಖ ಟಾಪಿಕ್ಗಳು, ಯಾವೆಲ್ಲ ಕ್ವಶನ್ ಮೇಲೆ ನಾವು ಓದಬೇಕು, ಯಾವೆಲ್ಲ ಕ್ವಶನ್ ಮೋಸ್ಟ್ ರಿಪೀಟೆಡ್ ಟಾಪಿಕ್ಸ್ಗಳಾಗಿವೆ, ಸೊ ಯಾವ ಕ್ವಶನನ್ನು ಸರಿಯಾಗಿ ಓದಿದ್ರೆ ನಾವು ವಿಜ್ಞಾನದಲ್ಲಿ ಸ್ಕೋರ್ ಮಾಡ್ಬೋದು ಅಂತ ನೋಡೋದಾದರೆ ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಸೈನ್ಸಲ್ಲಿ ನೋಡ್ಕೊಳ್ಳೋಣ ಬನ್ನಿ. ಫಸ್ಟ್ ಟಾಪಿಕ್, ಅಳತೆಯ ಅಂತಾರಾಷ್ಟ್ರೀಯ ಏಕಮಾನಗಳು. ಅಳತೆಯ ಅಂತಾರಾಷ್ಟ್ರೀಯ ಏಕಮಾನಗಳು 3 ಕಾಲಮ್ಗಳಲ್ಲಿ ಇದನ್ನು ತಿಳಿಸಿದ್ದೀನಿ. ಅಳತೆ, SI ಮಾನ ಹಾಗೂ ಅದರ ಸಂಕೇತ. ಉದ್ದ, ಇದರ SI ಮಾನ ಅಂತ ಕೇಳಿದ್ರೆ ಮೀಟರ್, ಇದರ ಸಂಕೇತವನ್ನು ನೋಡೋದಾದ್ರೆ ಸ್ಮಾಲ್ m. ಸಮಯ, ಇದರ SI ಏಕಮಾನ ಸೆಕೆಂಡ್, ಇದರ ಸಂಕೇತ ನೋಡೋದಾದ್ರೆ ಸ್ಮಾಲ್ s. ದ್ರವ್ಯರಾಶಿ, ಇದರ SI ಏಕಮಾನ ಕಿಲೋಗ್ರಾಮ್, ಇದರ ಸಂಕೇತ ಸ್ಮಾಲ್ k ಸ್ಮಾಲ್ g. ವಿಸ್ತೀರ್ಣ, ಇದರ SI ಏಕಮಾನ ಚದರ ಮೀಟರ್, ಇದರ ಸಂಕೇತ m². ಘನದ ಇದರ SI ಮಾನ ಘನ ಮೀಟರ್, ಹಾಗೆ ಇದರ ಸಂಕೇತ m3. ಹಾಗೆ ಇತರ SI ಮಾನಗಳನ್ನು ನೋಡೋದಾದ್ರೆ ಶಕ್ತಿಯ SI ಮಾನ ಜೂಲ್, ಇದರ ಸಂಕೇತ J. ತಾಪ, ಇದರ SI ಮಾನ ಕೆಲ್ವಿನ್, ಇದರ ಸಂಕೇತ K. ವಿದ್ಯುತ್ ಪ್ರವಾಹ ಆಂಪಿಯರ್, ಇದರ ಚಿಹ್ನೆ ಅಥವಾ ಸಂಕೇತ A. ರೋಧ ಓಮ್, ಇದರ ಸಂಕೇತ ರೋಮ್. ನೆಕ್ಸ್ಟ್, ವಿದ್ಯುತ್ ಶಕ್ತಿ ಕಿಲೋವ್ಯಾಟ್ಗಳಲ್ಲಿ ಹೇಳ್ತೀವಿ ಇದನ್ನ. ಸೊ ಸ್ಮಾಲ್ ಕ್ಯಾಪಿಟಲ್ K, ಕ್ಯಾಪಿಟಲ್ W, ಸ್ಮಾಲ್ h. ನಾಳೆ ಸ್ಮಾಲ್ k ಕೊಟ್ಟು ಸ್ಮಾಲ್ W ಕೊಟ್ಟು ಸ್ಮಾಲ್ h ಕೊಟ್ಟರೆ ಆನ್ಸರ್ ರಾಂಗ್ ಆಗುತ್ತೆ, ನೀವು ಸರಿಯಾಗಿ ನೋಡ್ಕೊಳ್ಬೇಕಾಗತ್ತೆ. ಅದರಲ್ಲಿ ಕ್ಯಾಪಿಟಲ್ K, ಕ್ಯಾಪಿಟಲ್ W, ಸ್ಮಾಲ್ h ಕೂಡ ಕೊಟ್ಟಿರ್ತಾರೆ. ಹಾಗೆ ವಿದ್ಯುತ್ ಕಿಲೋವ್ಯಾಟಲ್ಲಿ ಹೇಳ್ತೀವಿ, ಕ್ಯಾಪಿಟಲ್ K, ಕ್ಯಾಪಿಟಲ್ W. ಸಾಮ್ಯ ಧ್ವನಿ ವ್ಯಾಟ್, W. ಶಬ್ದ ಡೆಸಿಬಲ್ ಹೇಳ್ತೀವಿ, ಡೆಸಿಬಲ್ ಸ್ಮಾಲ್ d, ಕ್ಯಾಪಿಟಲ್ B. ಸ್ಮಾಲ್ ಡಿ ಕ್ಯಾಪಿಟಲ್ ಬಿ ಅಲ್ಲಿ ಹೇಳ್ತೀವಿ. ಇದನ್ನ 2 ರೀತಿಯಲ್ಲಿ ನಾವು ನೋಡ್ಕೊಳ್ಬಹುದು. ಕೆಲವೊಂದು ಸಾರಿ ಕ್ಯಾಪಿಟಲ್ ಡಿ, ಕ್ಯಾಪಿಟಲ್ ಬಿ ಕೊಟ್ಟಿರ್ತಾರೆ ಆಪ್ಷನ್ಗಳಲ್ಲಿ. ಕ್ಯಾಪಿಟಲ್ ಡಿ, ಸ್ಮಾಲ್ ಜಿ, ಸ್ಮಾಲ್ ಬಿ, ಸ್ಮಾಲ್ ಡಿ, ಸ್ಮಾಲ್ ಬಿ, ಈ ರೀತಿ ಕೊಟ್ಟು ನಿಮಗೆ ಕನ್ಫ್ಯೂಸ್ ಮಾಡೋಕೆ ನೋಡ್ತಾರೆ. ಅದಕ್ಕೆ ಎಕ್ಸಾಕ್ಟ್ ಆನ್ಸರ್ ಬಂದ್ಬಿಟ್ಟು ಸ್ಮಾಲ್ ಬಿ, ಕ್ಯಾಪಿಟಲ್ ಬಿ. ಸೊ ಡೆಸಿಬಲ್ ಅನ್ನ ಸ್ಮಾಲ್ ಡಿ, ಕ್ಯಾಪಿಟಲ್ ಬಿ ಇಂದ ಹೇಳ್ತೀವಿ. ಹಾಗೆ ಸಾಗರದ ಆಳ ಪ್ಯಾಂತಮಲ್ಲಿ ಹೇಳ್ತೀವಿ, ಸಾಗರ ಆಳವನ್ನು ಪ್ಯಾಂತಮಲ್ಲಿ ಹೇಳ್ತೀವಿ. ಆವೇಶವನ್ನು ಕೂಲಾಮಲ್ಲಿ ಹೇಳ್ತೀವಿ, ಇದರ ಸಂಕೇತ ಸಿ. ಇನ್ನು ಯಾವ ಟಾಪಿಕ್ ಮೇಲೆ ಕ್ವಶನ್ ಕೇಳಬಹುದು? ಅಧ್ಯಯನ ಶಾಸ್ತ್ರಗಳ ಮೇಲೆ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಅಂತ ಹೇಳ್ತೀವಿ. ಬಹಳ ಸಾರಿ ಕ್ವಶನ್ ಆಗಿದೆ ಅಧ್ಯಯನ ಶಾಸ್ತ್ರಗಳು. ಯಾವೆಲ್ಲ ಅಧ್ಯಯನ? ಫಾರ್ ಎಕ್ಸಾಂಪಲ್, ಆಕಾಶದ ಅಧ್ಯಯನವನ್ನ ಏನಂತ ಕರಿತೀವಿ? ಆಕಾಶದ ಅಧ್ಯಯನ ಶಾಸ್ತ್ರಕ್ಕೆ ಏನಂತ ಕರಿತೀವಿ ಅಂತ ನೋಡೋದಾದ್ರೆ ಅಸ್ಟ್ರಾನಮಿ ಅಂತೀವಿ. ಹಾಗೆ ಪ್ರಾಚೀನ ವಸ್ತುಗಳು, ಹಳೆಯ ಕಾಲದ ವಸ್ತುಗಳು ಏನಾದರೂ ಈಗ ದೊರಕಿದ್ರೆ ಅವುಗಳನ್ನು ಅಧ್ಯಯನ ಮಾಡುವುದು ಆರ್ಕಿಯಾಲಜಿ ಅಂತೀವಿ. ಫಾರ್ ಎಕ್ಸಾಂಪಲ್, ನೀವು ನ್ಯೂಸ್ಗಳಲ್ಲಿ, ಮೂವಿಗಳಲ್ಲಿ ಕೇಳಿರ್ತಾರೆ, ಯಾವುದಾದ್ರೂ ಮೂವಿಗಳಲ್ಲಿ ಹಳೆಯದಾದಂಥ ವಸ್ತು ಸಿಕ್ಕಾಗ, ಹಳೆಯದಾದ ಕೋಟೆ ಸಿಕ್ಕಾಗ, ಹಳೆಯದಾದ ಗುಡಿ ಗುಂಡಾರಗಳು ಸಿಕ್ಕಾಗ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟನ್ನು ಕರೆಸಿ ಅಂತ ಹೇಳಿ ಕೇಳೋದನ್ನು ಕೇಳ್ತೀರಿ. ಹಾಗಾದರೆ ಪ್ರಾಚೀನ ವಸ್ತುಗಳ ಅಧ್ಯಯನವನ್ನು ಆರ್ಕಿಯಾಲಜಿ ಅಂತೀವಿ. ಕ್ಷಿಪಣಿಗಳ ಉಡಾವಣಾ ಅಧ್ಯಯನ ಬ್ಯಾಲಿಸ್ಟಿಕ್ಸ್ ಅಂತೀವಿ. ಅಂದರೆ ನಾವು ಯುದ್ಧಗಳಲ್ಲಿ ನೋಡಿರ್ತೀವಿ, ಯಾವ ಕ್ಷಿಪಣಿಯನ್ನು ಯೂಸ್ ಮಾಡಿದರೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಯೂಸ್ ಮಾಡಿದ್ರು ಅಂತ ಈ ರೀತಿಯಲ್ಲಿ ನ್ಯೂಸಲ್ಲಿ ಕೇಳ್ತಿರ್ತೀವಿ. ಹೃದಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನವನ್ನು ಏನಂತೀವಿ? ಕಾರ್ಡಿಯಾಲಜಿ ಅಂತೀವಿ. ವಿಶ್ವದ ಉಗಮಕ್ಕೆ ಸಂಬಂಧಪಟ್ಟಂಥದ್ದು ಕಾಸ್ಮಾಲಜಿ. ಜನಸಂಖ್ಯಾ ಅಧ್ಯಯನಕ್ಕೆ ಡೆಮೋಗ್ರಫಿ ಅಂತೀವಿ. ಪಕ್ಷಿಗಳ ಅಧ್ಯಯನಕ್ಕೆ ಅರ್ನಿಥಾಲಜಿ ಅಂತೀವಿ. ಧ್ವನಿಗಳ ಅಧ್ಯಯನಕ್ಕೆ ಫೊನೆಟಿಕ್ಸ್ ಅಂತೀವಿ. ಮೂಳೆಗಳು ಮತ್ತು ಜಂಟಿಗಳ ಅಧ್ಯಯನಕ್ಕೆ ಆರ್ಥೋಪೆಡಿಕ್ಸ್ ಅಂತೀವಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ಗೊತ್ತಿರಬಹುದು, ನಮಗೆ ಏನಾದರೂ ಕಾಲಿಗೆ ಏಟಾದಾಗ, ಯಾರಾದರೂ ಮೂಳೆ ಮುರಿದಾಗ, ಮೂಳೆಗಳಿಗೆ ಪ್ರಾಬ್ಲಮ್ ಆದಾಗ ನಾವು ಹೋಗೋದು ಆರ್ಥೋಪೆಡಿಕ್ಸ್ ಡಾಕ್ಟರ್ ಕಡೆ. ಜನಾಂಗ ಮತ್ತು ಸಂಸ್ಕೃತಿ ಅಧ್ಯಯನ ಎಥಾಲಜಿ. ಹುಲ್ಲು ಮೇವು ಮತ್ತು ಹುಲ್ಲಿನ ಅಧ್ಯಯನಕ್ಕೆ ಆರ್ಗೋಸ್ಟೈಕಾಲಜಿ ಅಂತೀವಿ. ಹಾಗೆ ಬೇರೆ ಯಾವುದಾದ್ರೂ ಅಧ್ಯಯನ ಶಾಸ್ತ್ರಗಳನ್ನು ಮತ್ತೆ ಯಾವುದಾದ್ರೂ ಕೇಳ್ಬೋದಾ? ಹೌದು, ಇನ್ನೂ ಇವೆ. ಯಾವೆಲ್ಲ ಇವೆ?
ಮೋಸ್ಟ್ ರಿಪೀಟೆಡ್ ಕ್ವಶನ್, ಅದು SSC ಅಲ್ಲಿ ಆಗಿರಲಿ, ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಆಗಿರಲಿ, ಯಾವುದೇ ಎಕ್ಸಾಮ್ಸ್ಗಳಲ್ಲಾದರೂ ಕೂಡ ಮಣ್ಣಿನ ಅಧ್ಯಯನದ ಬಗ್ಗೆ ತುಂಬಾ ಸಾರಿ ಕ್ವಶನ್ ಆಗಿದೆ. ಮಣ್ಣಿನ ಅಧ್ಯಯನಕ್ಕೆ ಏನಂತೀವಿ ಅಂತ ಹೇಳಿ ಪೆಡಾಲಜಿ ಅಂತೀವಿ. ಮಣ್ಣಿನ ಅಧ್ಯಯನಕ್ಕೆ ಪೆಡಾಲಜಿ ಅಂತ ಕರಿತೀವಿ. ಹಾಗೆ ಚಂದ್ರನ ಅಧ್ಯಯನಕ್ಕೆ ನ್ಯೂಮಿಸ್ಮ್ಯಾಟಿಕ್ಸ್ ಅಂತೀವಿ. ಮೊಟ್ಟೆಯ ಅಧ್ಯಯನಕ್ಕೆ ಓಲೋಜಿ ಅಂತೀವಿ. ಧರ್ಮದ ಅಧ್ಯಯನಕ್ಕೆ ಥಿಯಾಲಜಿ ಅಂತೀವಿ. ವಿವಿಧ ಭಾಷೆಗಳ ಅಧ್ಯಯನಕ್ಕೆ ಫಿಲಾಲಜಿ ಅಂತೀವಿ. ಹಣ್ಣುಗಳ ಅಧ್ಯಯನಕ್ಕೆ ಫಾಮಾಲಜಿ ಅಂತೀವಿ. ಸೊ ಈ ಎಲ್ಲ ಅಧ್ಯಯನ ಶಾಸ್ತ್ರಗಳು ನಿಮಗೆ ಗೊತ್ತಿರಲೇಬೇಕು. ಇದನ್ನ ಸರಿಯಾಗಿ ನೋಡ್ಕೊಂಡಿರಬೇಕು. ಇನ್ನು ಮತ್ತಾವ ಟಾಪಿಕ್ ಅಲ್ಲಿ ಕ್ವಶನ್ ಕೇಳಬಹುದು? ಪಿತಾಮಹರು, ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪಿತಾಮಹರ ಬಗ್ಗೆ ಮೋಸ್ಟ್ 99% ಆಫ್ ಟೈಮ್ ಪ್ರತಿ ಕ್ವಶನ್ ಪೇಪರ್ ಅಲ್ಲಿ ಒಬ್ಬ ಪಿತಾಮಹನ ಬಗ್ಗೆ ಕ್ವಶನ್ ಕೇಳಿರ್ತಾರೆ. ಅಲ್ಲಿ ನೋಡುವುದಾದ್ರೆ ಭೌತಶಾಸ್ತ್ರದ ಪಿತಾಮಹ ಯಾರಂತ ಕೇಳ್ಬೋದು. ಇದಕ್ಕೆ ಆನ್ಸರ್ ಐಸಾಕ್ ನ್ಯೂಟನ್. ರಸಾಯನಶಾಸ್ತ್ರದ ಪಿತಾಮಹ ಅಂಟೋನಿ ಲವೋಸಿಯರ್. ಜೀವಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್. ಥಿಯೋಫ್ರಾಸ್ಟಸ್ ಅವರು ಸಸ್ಯಶಾಸ್ತ್ರ ಪಿತಾಮಹ ಅಂತ ಎನಿಸ್ಕೊಂಡಿದ್ದಾರೆ. ಪ್ರಾಣಿಶಾಸ್ತ್ರ ಪಿತಾಮಹ ಅರಿಸ್ಟಾಟಲ್. ವೈದ್ಯಶಾಸ್ತ್ರ ಪಿತಾಮಹ ಹಿಪೋಕ್ರಟಸ್. ಜನಿತಶಾಸ್ತ್ರ, ಇದನ್ನ ನೀವು ಕೆಲವೊಂದ್ಸರಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಾ. ತಳಿಶಾಸ್ತ್ರ ಅಂದ್ರೂ ಒಂದೇ, ಜನಿತಶಾಸ್ತ್ರ ಅಂದ್ರೂ ಒಂದೇ, ಎರಡಕ್ಕೂ ಆನ್ಸರ್ ಒಂದೇ, ಗ್ರೆಗರ್ ಮೆಂಡಲ್ ಅವರು. ಹಾಗೆ ಕಂಪ್ಯೂಟರ್ನ ವಿಜ್ಞಾನದ ಪಿತಾಮಹ ಯಾರಂದ್ರೆ ನಮಗೆಲ್ಲರಿಗೂ ಗೊತ್ತು, ಚಾರ್ಲ್ಸ್ ಬ್ಯಾಬೇಜ್ ಅವರನ್ನ ಕಂಪ್ಯೂಟರ್ ಪಿತಾಮಹ ಅಂತೀವಿ. ಇನ್ನು ಓದೋರು ಅಂತ ನೋಡೋದಾದ್ರೆ ಇಲ್ಲಿ ಹೋಮಿ ಜಹಾಂಗೀರ್ ಬಾಬಾ ಇದ್ದಾರೆ, ವಿಕ್ರಮ್ ಸಾರಾಭಾಯಿ ಅವರು, ಸುಶ್ರುತ ಚರಕ, ಇವ್ರ ಬಗ್ಗೆ ತುಂಬಾ ಸಾರಿ ಕ್ವಶನ್ಗಳನ್ನ ನೋಡಿರ್ತೀರಿ. ಫಾರ್ ಎಕ್ಸಾಂಪಲ್ ಆಯುರ್ವೇದ ಪಿತಾಮಹ ಯಾರಂತ ಮೋಸ್ಟ್ ರಿಪೀಟೆಡ್ SSC GDL ಆಗಿರಲಿ, SSC ಅಗ್ನಿವೀರಲ್ಲಿ ಆಗಿರಲಿ, ಸ್ಟೇಟ್ ಗೌರ್ಮೆಂಟ್ SDFDಗಳಲ್ಲಾಗಿರಲಿ, ಆಯುರ್ವೇದ ಪಿತಾಮಹ ಚರಕ. ಭಾರತ ಅಣುಶಕ್ತಿಯ ಪಿತಾಮಹ ಹೋಮಿ ಜಹಾಂಗೀರ್ ಬಾಬಾ. ಅಂತರಿಕ್ಷ ವಿಜ್ಞಾನದ ಪಿತಾಮಹ ಕಾನ್ಸ್ಟಾಂಟಿನ್ ತ್ರಿಯಲೋಸ್ಕಿ. ಭಾರತೀಯ ಅಂತರಿಕ್ಷದ ಪಿತಾಮಹ ವಿಕ್ರಮ್ ಸಾರಾಭಾಯ್. ಇವರ ಒಂದು ಕನಸಿನ ಕೂಸೆ ಇಸ್ರೋ ಆಗಿದೆ. ಇಸ್ರೋ ಅಂದ್ರೆ ಏನು? ನಮ್ಮ ಭಾರತದಲ್ಲಿ ಬಾಹ್ಯಾಕಾಶದ ಬಗ್ಗೆ ಅಧ್ಯಯನ ಮಾಡುವಂಥ ಒಂದು ಕೇಂದ್ರ. ಇದು ಸ್ಥಾಪನೆ ಆಗಿದ್ದು 1969. ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು ಕೂಡ. GK ಅಲ್ಲಿ, ಅಗ್ನಿವೀರ್ GK ಅಲ್ಲಿ ಆಗಿರಲಿ, SSGD ಅಲ್ಲಿ ಆಗಿರಲಿ, GK ಟಾಪಿಕ್ ಅಲ್ಲಿ ಕ್ವಶನ್ ಆಗಿದೆ. ಭಾರತದ ಬಾಹ್ಯಾಕಾಶ ಕೇಂದ್ರವಾಗಿರುವಂಥ ಇಸ್ರೋ, ಇದರ ಕೇಂದ್ರ ಕಚೇರಿಗಳು ಅಂತ ಕೇಳಿದ್ದಾರೆ. ಇದು ಸ್ಥಾಪನೆ ಆಗಿದೆ ಅಂತ ಕೇಳಿದ್ದಾರೆ. ಇದರ ಲಾಂಗ್ ಫಾರ್ಮ್ ಕೇಳಿದ್ದಾರೆ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಸೊ ಹಾಗೆ ಇನ್ನು ಶಸ್ತ್ರಚಿಕಿತ್ಸೆ ಪಿತಾಮಹ ಯಾರಂತ ಕೇಳಿದ್ರೆ ಸುಶ್ರುತ. ಇವೆಲ್ಲ ಪಿತಾಮಹರ ಬಗ್ಗೆ ಆಯಿತು. ಇನ್ಯಾವ ಟಾಪಿಕ್ ಎಲ್ಲ ಕೇಳ್ಬೋದು? ಹೃದಯದ ಕೋಣೆಗಳಿಗೆ ಸಂಬಂಧಪಟ್ಟಂಥ ಟಾಪಿಕ್ ತುಂಬ ಸರಿ ಇತ್ತೀಚೆಗೆ ಹೊಸ ಒಂದು ಟ್ರೆಂಡ್ ಇದು. ಪ್ರಾಣಿಗಳಾಗಿರಲಿ, ವ್ಯಕ್ತಿಗಳಾಗಿರಲಿ, ಮಾನವನ ಬಗ್ಗೆ ಆಗಿರಲಿ, ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ ಅಂತ ಕ್ವಶನ್ಗಳನ್ನು ಕೇಳ್ತಿರ್ತಾರೆ. ಮೀನಿನಲ್ಲಿ 4 ಕೋಣೆಗಳು, ಕಪ್ಪೆಯಲ್ಲಿ ಅಂದರೆ ಕಪ್ಪೆ ಹೃದಯದಲ್ಲಿ 3 ಕೋಣೆಗಳು, ಹಾವಿನ ಹೃದಯದಲ್ಲಿ 3 ಕೋಣೆಗಳು, ಆಮೆಯ ಹೃದಯದಲ್ಲಿ 3 ಕೋಣೆಗಳು, ಮೊಸಳೆಯ ಹೃದಯದಲ್ಲಿ 4 ಕೋಣೆಗಳು, ಪಕ್ಷಿಯ ಹೃದಯದಲ್ಲಿ 4 ಕೋಣೆಗಳು. ಹಾಗೆ ನಮ್ಮ ಮಾನವನಲ್ಲಿ ಕೂಡ 4 ಕೋಣೆಗಳು. ಬಲ ಉತ್ಕರ್ಣ, ಎಡ ಉತ್ಕರ್ಣ, ಬಲ ಜಠರಕ, ಎಡ ಜಠರಕ ಅಂತ ಹೇಳಿ 4 ಕೋಣೆಗಳನ್ನು ನೋಡ್ತೀವಿ ಮಾನವನಲ್ಲಿ. ಹಾಗೆ ಹಸುವಿನಲ್ಲಿ ಕೂಡ 4 ಕೋಣೆಗಳು, ನಾಯಿಯಲ್ಲೂ ಕೂಡ 4 ಕೋಣೆಗಳು. ಇನ್ನು ಜಲಚರ ಪ್ರಾಣಿ ತಿಮಿಂಗಲದಲ್ಲೂ ಕೂಡ 4 ಕೋಣೆಗಳು. ನೆನಪಿರಲಿ, ಈ ಏನು ಟಾಪಿಕ್ಸ್ ಅದ, ಈ ಏನು ವಿಷಯ ಇದೆ, ಇದನ್ನು ನೀವು ಸರಿಯಾಗಿ ನೋಡ್ಕೊಂಡು ಹೋದ್ರೆ ಮ್ಯಾಕ್ಸಿಮಮ್ ಟೈಮ್ ಒಂದು ಕ್ವಶನ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ಈ ರಾಸಾಯನಿಕ ಸೂತ್ರದ ಬಗ್ಗೆ ತುಂಬಾ ಸಾರಿ ಕ್ವಶನ್ಗಳನ್ನು ನೋಡಿರ್ತೀರಿ. ಅದರಲ್ಲೂ ಇವೇ ಕ್ವಶನ್ಸ್ ಅಂತ ಅಲ್ಲ, ಆಮ್ಲಗಳಾಗಿರ್ಬೋದು, ಪ್ರತ್ಯಾಮ್ಲಗಳಾಗಿರ್ಬೋದು, ಆಸಿಡ್ಗಳಾಗಿರ್ಬೋದು, ಇವನ್ನೆಲ್ಲ ಕ್ವಶನ್ಗಳನ್ನು ಕೇಳೋದಾದ್ರೆ ಇಲ್ಲಿ ಸಿಟ್ರಿಕ್ ಆಮ್ಲದ ರಾಸಾಯನಿಕ ಸೂತ್ರ ಏನು? H3C6H5O7. ಹಾಗೆ ಇದು ಕಂಡುಬರುವುದು ಎಲ್ಲಿ ಅಂತ ನೋಡೋದಾದ್ರೆ ನಿಂಬೆ ಹಣ್ಣಿನಲ್ಲಿ ಅಥವಾ ಕಿತ್ತಳೆಯಲ್ಲಿ. ನೆಕ್ಸ್ಟ್ ಅಸಿಟಿಕ್ ಆಮ್ಲ ಕಂಡುಬರುವುದು, ಇದರ ರಾಸಾಯನಿಕ ಹೆಸರು ನೋಡೋದಾದ್ರೆ CH3COOH. ಹಾಗೆ ಇದು ಕಂಡುಬರುವುದು ವಿನಿಗರಲ್ಲಿ. ನೆಕ್ಸ್ಟ್ ಲ್ಯಾಕ್ಟಿಕ್ ಆಮ್ಲ, ಇದರ ರಾಸಾಯನಿಕ ಸೂತ್ರ C3H6O3. ಮೊಸರಿನಲ್ಲಿ ಅಥವಾ ಹುಳಿ ಹಾಲಿನಲ್ಲಿ ಅತಿ ಹೆಚ್ಚು ಕಂಡುಬರುವಂಥ ಆಮ್ಲ ಲ್ಯಾಕ್ಟಿಕ್ ಆಮ್ಲ. ಟಾರ್ಟರಿಕ್ ಆಮ್ಲ ಹುಣಸೆಹಣ್ಣಿನಲ್ಲಿ ಕಂಡುಬರುವುದು ಜಾಸ್ತಿ, C4H6O6 ಇದರ ರಾಸಾಯನಿಕ ಸೂತ್ರ. ಆಗಲೇ ಹೇಳಿದ ಹಾಗೆ ಹುಣಸೆ ಹಣ್ಣು ಮತ್ತು ದ್ರಾಕ್ಷಿಯಲ್ಲಿ ಕಂಡುಬರುತ್ತೆ. ಅಕ್ಸಲಿಕ್ ಆಮ್ಲ C2H2O4. ಟೊಮ್ಯಾಟೊ ಮತ್ತು ಪಾಲಕ್ ಸೊಪ್ಪುಗಳಲ್ಲಿ ಅತಿ ಹೆಚ್ಚು ಕಂಡುಬರುತ್ತದೆ. ಫಾರ್ಮಿಕ್ ಆಮ್ಲ ಅಂದರೆ ನಮಗೆ ಇರುವೆ ಕಚ್ಚಿದಾಗ ಅಥವಾ ಜೇನುನೊಣ ಕಚ್ಚಿದಾಗ
ಅಲ್ಲಿ ಉತ್ಪತ್ತಿ ಆಗುವಂಥ ಆಮ್ಲ ಇದು ಯಾವುದಂತ ಕೇಳಿದ್ರೆ ಫಾರ್ಮಿಕ್ ಆಮ್ಲ ಅಥವಾ ಮಿಥಿಯೋಲೋನಿಕ್ ಆಮ್ಲ ಅಂತೀವಿ, ಮಿಥಿಯೋಲೋನಿಕ್ ಆಮ್ಲ. HCOOH ಇದರ ರಾಸಾಯನಿಕ ಸೂತ್ರ. ಇರುವೆ ಮತ್ತು ಜೇನುನೊಣದ ಕಡಿತದ ವಿಷಯದಲ್ಲಿ ಕಂಡುಬರುತ್ತೆ. ಮಾಲಿಕ್ ಆಮ್ಲ C4H6O5. ಆಪಲ್ ಮತ್ತು ಸೇಬು ಹಣ್ಣುಗಳಲ್ಲಿ ಇದು ಅತಿ ಹೆಚ್ಚು ಕಂಡುಬರುತ್ತದೆ. ಕಾರ್ಬೋನಿಕ್ ಆಮ್ಲ ತಂಪು ಪಾನೀಯಗಳಲ್ಲಿ ಅಂದರೆ ಕೂಲ್ ಡ್ರಿಂಕ್ಸ್ಗಳಲ್ಲಿ ಅತಿ ಹೆಚ್ಚು ಕಂಡುಬರುವಂಥ ಒಂದು ಆಮ್ಲವಾಗಿದೆ. ಇದರ ರಾಸಾಯನಿಕ ಸೂತ್ರ H2CO3, ತಂಪು ಪಾನೀಯಗಳಲ್ಲಿ ಕಂಡುಬರುವಂಥ ಆಮ್ಲವಾಗಿದೆ. ಇದರ ಬಿಟ್ಟು ಮತ್ತೆಲ್ಲ ಬೇರೆ ರೀತಿಯಲ್ಲಿ ಯಾವೆಲ್ಲ ಕ್ವಶನ್ಗಳು ಕೇಳಬಹುದು. ಮೂಲ ವಸ್ತುಗಳು ಮತ್ತು ಅವುಗಳ ಅದಿರಿನ ಬಗ್ಗೆ ಕ್ವಶನ್ ಕೇಳಬಹುದು. ಮೂಲ ವಸ್ತುಗಳಂದ್ರೆ ಯಾವ್ಯಾವ ಇಲ್ಲಿ? ಕಬ್ಬಿಣ, ಅಲ್ಯೂಮಿನಿಯಂ, ತಾಮ್ರ, ಸೀಸ, ಜಿಂಕ್, ಚಿನ್ನ, ಬೆಳ್ಳಿ, ಪಾದರಸ, ಇವೆಲ್ಲ ಏನು ಮೂಲ ವಸ್ತು. ಇದರ ಅದಿರುಗಳು ಯಾವುವು? ಕಬ್ಬಿಣದ ಅದಿರು ಹೆಮಟೈಟ್, ಅಲ್ಯೂಮಿನಿಯಂನ ಅದಿರು ಬಾಕ್ಸೈಟ್, ತಾಮ್ರದ್ದು ಬ್ಯಾರಲೋಫೈರೈಟ್, ಸೀಸ ಗ್ಯಾಲಿನಾ, ಜಿಂಕ್ ಬ್ಲೆಂಡ್, ಚಿನ್ನ ಕ್ವಾರ್ಟಕ್ಸಿಲೆ, ಬೆಳ್ಳಿ ಅರ್ಜೆಂಟೈಟ್, ಪಾದರಸ ಸಿನ್ಬಾರ್, ಮ್ಯಾಂಗನೀಸ್ ಪೈರೋಲೋಸೈಟ್, ಕ್ರೋಮಿಯಂ ಕ್ರೋಮೈಟ್. ಇವೆಲ್ಲವೂ ಕೂಡ ಈ ಪ್ರಮುಖ ವಸ್ತುಗಳ ಅದಿರುಗಳಾಗಿವೆ. ಹಾಗೆ ನೋಡಿದ ಹಾಗೆ ಪ್ರಮುಖ ವಸ್ತುಗಳು ಮತ್ತು ಅವುಗಳ ಅದಿರಿನ ಮತ್ತೊಂದು ಫೋಟೋನ ಇಲ್ಲಿ ಹಾಕಿದ್ದೀನಿ. ಇನ್ನೊಂದು ಟಾಪಿಕ್ ಬರುತ್ತೆ, ಇತ್ತೀಚೆಗೆ ಬಹಳಷ್ಟು ಸಾರಿ ಕ್ವಶನ್ ಕೇಳ್ತಿರುವಂಥದ್ದು pH ಮೌಲ್ಯಗಳು. ಮೊದಲು pH ಮೌಲ್ಯ ಅಂದರೆ ಏನು? ಯಾವುದೇ ಒಂದು ವಸ್ತು ಅದರ ದ್ರಾವಣವನ್ನ ಆಮ್ಲವಾಗಿದೆಯೋ, ಆ ದ್ರಾವಣವು ಪ್ರತ್ಯಾಮ್ಲವಾಗಿದೆಯೋ ಅಥವಾ ತಟಸ್ಥವಾಗಿದೆಯೋ ಅಂತ ಹೇಳಿ ಅಳೆಯಲು ಬಳಸಲಾಗುವಂಥ ಒಂದು ಮೌಲ್ಯವೇ ಅದು pH ಸ್ಕೇಲ್. ಅದನ್ನು pH ಮೌಲ್ಯ ಅಂತೀವಿ. ಈ pH ಮೌಲ್ಯ 0 ಇಂದ 14ರವರೆಗೆ ಡಿವೈಡ್ ಮಾಡ್ತೀವಿ ಅಥವಾ ಅಲ್ಲಿಯವರೆಗೆ ಅಂಕಿಅಂಶಗಳನ್ನು ನೀಡ್ತೀವಿ. ಯಾವೆಲ್ಲ ವಸ್ತುಗಳ pH ಮೌಲ್ಯ ಏನೇನಾಗಿದೆ ಅಂತ ನೋಡೋದಾದರೆ ಸಾಮಾನ್ಯ ವಸ್ತುಗಳು ಯಾವ್ಯಾವು? ಬ್ಯಾಟ್ರಿ ಆಮ್ಲ. ಈ ಬ್ಯಾಟ್ರಿಯಲ್ಲಿ 0 ಇಂದ 1ರವರೆಗೆ pH ವ್ಯಾಲ್ಯೂವನ್ನು ಹೊಂದಿರುವಂಥ ಆಮ್ಲವಾಗಿರುತ್ತೆ. ನಿಂಬೆ ರಸ, ಈ ನಿಂಬೆ ರಸ ಇದರ pH ವ್ಯಾಲ್ಯೂ ಏನಂತ ಕೇಳಿದಾಗ 2 ರಿಂದ 2.4. ಹಾಗೆ ನಮ್ಮ ಹೊಟ್ಟೆಯಲ್ಲಿ ಉತ್ಪತ್ತಿ ಆಗುವಂಥ ಗ್ಯಾಸ್ಟ್ರಿಕ್ ಆಮ್ಲ, ಇದರ pH ವ್ಯಾಲ್ಯೂ 1.5 ಇಂದ 2ರವರೆಗೆ. ವಿನೆಗರ್ನ pH ವ್ಯಾಲ್ಯೂ ಅಂತ ಕೇಳ್ಬೋದು. ವಿನೆಗರ್ನ pH ವ್ಯಾಲ್ಯೂ ಬಂದುಬಿಟ್ಟು 2.5 ರಿಂದ 3.0. ಕಿತ್ತಳೆ ರಸ ಇದರ pH ವ್ಯಾಲ್ಯೂ 3.5. ಕಾಫಿ ಇದರ pH ವ್ಯಾಲ್ಯೂ 5.0. ಮಳೆ ನೀರು 5.6. ಹಾಲಿನ pH ವ್ಯಾಲ್ಯೂ 6.5. ಟೊಮ್ಯಾಟೊ ರಸದ pH ವ್ಯಾಲ್ಯೂ 4 ರಿಂದ 4.5. ಹಾಗೆ ಶುದ್ಧ ನೀರಿನ pH ವ್ಯಾಲ್ಯೂ 7. ರಕ್ತದ pH ವ್ಯಾಲ್ಯೂ 7.35 ರಿಂದ 7.45. ಸಮುದ್ರ ನೀರಿನ pH ವ್ಯಾಲ್ಯೂ 8.0. ಅಡುಗೆ ಸೋಡಾದ pH ವ್ಯಾಲ್ಯೂ 8.5. ಸಾಬೂನಿನ pH ವ್ಯಾಲ್ಯೂ 9 ರಿಂದ 10ರವರೆಗೆ. ಅಮೋನಿಯಾ ದ್ರಾವಣ ಇದರ pH ವ್ಯಾಲ್ಯೂ 11.5. ಬ್ಲೀಚ್ ನಾವೇನು ಯೂಸ್ ಮಾಡ್ತೀವಿ ಇದರ pH ವ್ಯಾಲ್ಯೂ 12.5. ಹಾಗೆ ಸೋಡಿಯಂ ಹೈಡ್ರಾಕ್ಸೈಡ್ನ pH ವ್ಯಾಲ್ಯೂ 13 ರಿಂದ 14ರವರೆಗೆ ಇದರ pH ವ್ಯಾಲ್ಯೂ ಆಗಿರುತ್ತೆ. ಸೊ ಈ ಯಾವುದೇ ವಸ್ತುಗಳಲ್ಲಿ ಯಾವುದೇ ಕ್ವಶನ್ ಆಗ್ಬೋದು, ಅದರ pH ವ್ಯಾಲ್ಯೂ ಎಷ್ಟು ಅಂತ ಹೇಳಿ ಅದನ್ನು ನೀವು ಆನ್ಸರ್ ಮಾಡಬೇಕಾಗತ್ತೆ. ಇನ್ನೊಂದು ರೋಗಗಳ ಬಗ್ಗೆ, ಮನುಷ್ಯನಿಗೆ ಬರುವಂಥ ಕಾಯಿಲೆ ಬಗ್ಗೆ ಕ್ವಶನ್ ಆಗುತ್ತೆ. ಏನು ಕ್ವಶನ್ ಆಗ್ಬೋದು? ಮೊದಲು ರೋಗ ಯಾವೆಲ್ಲ ರೀತಿ ಹರಡುತ್ತದೆ, ಅದರ ಮಾಧ್ಯಮಗಳು ಏನಂತ ತಿಳ್ಕೊಳ್ಳೋಣ. ರೋಗ ಹರಡುವುದು 4 ಮಾಧ್ಯಮಗಳ ಮೂಲಕ. ಯಾವುವು? ಒಂದು ಗಾಳಿಯ ಮೂಲಕ ಹರಡುವ ರೋಗಗಳು, ಇನ್ನೊಂದು ನೀರಿನ ಮೂಲಕ ಹರಡುವ ರೋಗಗಳು, ನೆಕ್ಸ್ಟ್ ಸಾಕು ಪ್ರಾಣಿಗಳಿಂದ ಹರಡುವ ರೋಗಗಳು, ಲೈಂಗಿಕ ಸಂಪರ್ಕದಿಂದ ಹರಡುವ ರೋಗಗಳು. ಹೀಗೆ 4 ರೀತಿಯಲ್ಲಿ ಡಿವೈಡ್ ಮಾಡ್ತೀವಿ ರೋಗಗಳು ಯಾವೆಲ್ಲ ರೀತಿಯಲ್ಲಿ ಹರಡುತ್ತವೆ ಅಂತೇಳಿ. ಗಾಳಿಯ ಮೂಲಕ ಹರಡುವಂಥ ರೋಗಗಳು ನೋಡೋದಾದರೆ ಯಾವಂತ ನೋಡೋದಾದರೆ ಒಂದು ಕ್ಷಯ ರೋಗ, ನೆಗಡಿ, ಫ್ಲೂ, ಸಾರ್ಸ್, COVID-19. ಅದೇ ನಾವು ನೀರು, ಕಲುಷಿತ ನೀರು ಅಥವಾ ಸಡನ್ ಆಗಿ ಒಂದ್ಸರಿ ನಮಗೆ ಅನಿಸುತ್ತೆ ನೀರು ಚೇಂಜ್ ಆಗಿರೋ ಕಾರಣಕ್ಕಾಗಿ ನನಗೆ ಜ್ವರ ಬಂದಿದೆ, ನನಗೆ ಕೆಮ್ಮು ಬಂದಿದೆ ಅಥವಾ ನನಗೆ ನೆಗಡಿ ಆಗಿದೆ ಅಂತ ಏನು ಹೇಳ್ತೀವಿ. ಹಾಗಾದರೆ ನೀರಿನ ಮೂಲಕ ಯಾವೆಲ್ಲ ರೋಗಗಳು ಬರುತ್ತೆ? ಒಂದು ಕಾಲರಾ, ಇನ್ನೊಂದು ವಿಷಮ ಶೀತ ಜ್ವರ ಅಂದರೆ ಟೈಫಾಯ್ಡ್, ಆಮಶಂಕೆ, ಎರ್ಗೋಟಿಸಮ್. ಇನ್ನು ಸಾಕು ಪ್ರಾಣಿಗಳಿಂದ ಯಾವ ಬರುತ್ತೆ? ರೇಬಿಸ್, ಮಂಗನ ಕಾಯಿಲೆ, ಕ್ಷಯ ರೋಗ. ಮಂಗನ ಕಾಯಿಲೆ ಅಂದರೆ ಮಂಗನ ಬಾವು ಅಂತ ನಾವೇನಂತೀವಿ, ಇದೆಲ್ಲ ಉದ್ಕೊಂಡಿರುತ್ತಲ್ಲ ಅದಕ್ಕೆ ಅಂತೀವಿ ಮಂಗನ ಕಾಯಿಲೆ. ರೇಬಿಸ್ ಗೊತ್ತಿರಲಿ, ಜೊಲ್ಲು, ಅತಿ ಹೆಚ್ಚು ಜೊಲ್ಲು ಸುರಿಯುವುದು ರೇಬಿಸ್ ಕಾಯಿಲೆ ಬಂದಾಗ. ಅಂದರೆ ರೇಬಿಸ್ ಕಾಯಿಲೆ ಬರುವುದು ಒಂದು ಸಾಕು ಪ್ರಾಣಿಗಳಿಂದ ಅಥವಾ ಹುಚ್ಚು ಹಿಡಿದಿರುವಂಥ ನಾಯಿ ಕಚ್ಚಿತದಿಂದ. ಇವೆಲ್ಲ ರೇಬಿಸ್ ಕಾಯಿಲೆಗೆ ಕಾರಣವಾಗುತ್ತೆ. ಹಾಗೆ ಲೈಂಗಿಕ ಸಂಪರ್ಕದಿಂದ ಏಡ್ಸ್, ಹೆಪಟೈಟಿಸ್ ಬಿ, ಸಿಫಿಲಿಸ್, ಗೊನೋರಿಯಾ, ಪ್ರಜಾನಾಂಗದ ಗುಳ್ಳೆಗಳು ಮತ್ತು
ಮತ್ತು ಹರ್ಪಿಸ್ ಇವೆಲ್ಲವೂ ಕೂಡ ಲೈಂಗಿಕ ಸಂಪರ್ಕದಿಂದ ಬರುವಂತಹ ರೋಗಗಳಾಗಿವೆ. ಇನ್ನು ಈ ಕೀಟಗಳಿಂದ, ಹುಳುಗಳಿಂದ ಅಥವಾ ಸೊಳ್ಳೆಗಳಿಂದ ಬರುವಂತಹ ರೋಗಗಳು ಯಾವ ಅಂತ ನೋಡೋದಾದರೆ ಮಲೇರಿಯಾ ಬರುವುದು ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಕಚ್ಚಿತದಿಂದ ಬರುತ್ತದೆ. ಅನಾಫಿಲಿಸ್ ಅನ್ನುವಂಥ ಹೆಣ್ಣು ಸೊಳ್ಳೆ ಏನಾದರೂ ಕಚ್ಚಿದ್ರೆ ಅದಕ್ಕೆ ಮಲೇರಿಯಾ ರೋಗ ಬರುತ್ತೆ. ಕಾಲರ ಮನೆ ನೊಣ ಅಂದರೆ ಮನೆಯಲ್ಲಿರುವಂಥ ನೊಣಗಳಿಂದ ಕಾಲರ ಬರುತ್ತೆ. ಪ್ಲೇಗ್ ಇಲಿ ಜಿಗಟೆಗಳಿಂದ ಬರುತ್ತೆ. ಆನೆಕಾಲು ಫೈಲೇರಿಯಾ ಹುಳುವಿಂದ ಬರುತ್ತೆ, ಅದಕ್ಕೆ ಕ್ವಿಲೆಕ್ಸ್ ಅಂತೀವಿ. ಅಸ್ಕಾರಿಸಿಸ್ ಜಂತು ಹುಳದಿಂದ ಬರುತ್ತೆ. ಜಿಯಾರ್ಡಿಯಾ ಅನ್ನುವಂಥ ಹುಳುವಿನಿಂದ ಬರುತ್ತೆ. ಚಿಕನ್ ಗುನ್ಯಾ ಮತ್ತು ಡೆಂಗ್ಯೂ ಇಡಿಸ್ ಈಜಿಪ್ಟಿ ಅನ್ನುವಂಥ ಹುಳದಿಂದ ಬರುತ್ತೆ. ನಿದ್ರಾ ರೋಗಕ್ಕೆ ಕಾರಣ ಟೆಟ್ಸಿನೋನದಿಂದ ನಿದ್ರಾ ರೋಗ ಬರುತ್ತೆ ಸಾಧ್ಯವಾಗುತ್ತೆ. ನೆಕ್ಸ್ಟ್ ಜೀಕಾ ರೋಗ ಇಡಿಸ್ ಈಜಿಪ್ಟಿಯಿಂದ ಬರುತ್ತೆ. ಹಳದಿ ಸ್ವರ ಇಡಿಸ್ ಈಜಿಪ್ಟಿಯಿಂದ ಬರುತ್ತೆ. ನೆಕ್ಸ್ಟ್ ಚೊಂಗಸ್ ರೋಗ ಟ್ರೈಟೋಮಿನ್ ಬಗ್ಸ್ ಇಂದ ಬರುತ್ತೆ. ಟೈಪಸ್ ಜ್ವರ ಬೆಡ್ ಬಗ್ಸ್ ಇಂದ ಬರುತ್ತೆ. ಬೆಡ್ ಬಗ್ಸ್ ಅಥವಾ ಬಗ್ಸ್ ಅಂದ್ರೆ ಏನಂತಂದ್ರೆ ತಿಗಣೆಗಳು ಏನಂತೀವಿ ನಾವು, ತಿಗಣೆಗಳು ಚಿತ ಅಂತೀವಿ, ಅದರಿಂದ ಬರುವಂತಹ ರೋಗಗಳು. ನೆಕ್ಸ್ಟ್ ಚಾಗಸ್ ರೋಗ ಕಿಸ್ಸಿಂಗ್ ಬಗ್ಸ್ ಇಂದ ಬರುತ್ತೆ. ಹಾಗೆ ಆಗಲೇ ಹೇಳಿದಾಗೆ ಅತಿಸಾರ ಬೇಗಿ ಕಾಲರ ಇದು ಕೂಡ ಬರೋದು ಮನೆಯಲ್ಲಿರುವಂಥ ನೊಣಗಳಿಂದ ಈ ರೋಗಗಳು ಬರುತ್ತೆ. ಮತ್ತೇನು ಬರ್ಬೋದು, ವೈರಸ್ ಇಂದ ಯಾವೆಲ್ಲ ರೋಗಗಳು ಬರುತ್ತವೆ ಅಂತ ಕ್ವಶನ್ ಕೇಳ್ತಾರೆ. ವೈರಸ್ ಇಂದ ಯಾವೆಲ್ಲ ರೋಗಗಳು? ಸಿಡುಬು ರೋಗ ಬರುವುದು ವೈಯೋಲಾ ವೈರಸ್ ಇಂದ. ಸಾಮಾನ್ಯ ಶೀತ ಬರುವುದು ಏನೋ ವೈರಸ್ ಇಂದ. ಮಂಗನ ಬಾವು ಬರೋದು ಮಮ್ಸ್ ವೈರಸ್ ಇಂದ. ಬಹಳಷ್ಟು ಸಾರಿ ರಿಪೀಟೆಡ್ ಕ್ವಶನ್, ಇದು ಬಹಳ ಇಂಪಾರ್ಟೆಂಟ್ ಕೂಡ. ಮಂಗನ ಬಾವು. ಪೋಲಿಯೋ ಬರೋದು ಪೋಲಿಯೋ ವೈರಸ್ ಇಂದ. ಏಡ್ಸ್ ಬರೋದು HIV ವೈರಸ್ ಇಂದ. ಸಾರ್ಸ್ ಬರೋದು ಹರ್ನಿ ವೈರಸ್ ಇಂದ. ರೇಬಿಸ್ ಬರೋದು ರೆಬ್ಡೋವಿರಿಡೆ ವೈರಸ್ ಇಂದ. ಇನ್ಫ್ಲೂಯೆನ್ಸಾ ಬರೋದು ಆರ್ಥೋಮಿಕ್ಸೋ ವೈರಸ್ ಇಂದ. ಚಿಕನ್ ಫಾಕ್ಸ್ ಬರೋದು ವೆರಿಸೆಲ್ಲಾ ವೈರಸ್ ಇಂದ. ಮೈಕ್ರೋಸೆಫಾಲಿ ಬರೋದು ಜೀಕಾ ವೈರಸ್ ಇಂದ. ಹಂದಿ ಜ್ವರ ಬರೋದು H1N1 ವೈರಸ್ ಇಂದ. ಡೆಂಗು ಜ್ವರ ಬರೋದು ಡೆಂಗು ವೈರಸ್ ಇಂದ. ಚಿಕನ್ ಗುನ್ಯಾ ಬರೋದು ಅಲ್ಫಾ ವೈರಸ್ ಇಂದ. ಹಕ್ಕಿ ಜ್ವರ ಬರೋದು H5N1 ವೈರಸ್ ಇಂದ. ಹೆಪಟೈಟಿಸ್ ಬಿ ಬರೋದು ಹೆಪಟೈಟಿಸ್ ಬಿ ವೈರಸ್ ಇಂದ. ಸರ್ಪ ಸುತ್ತು ನಾವೇನಂತೀವಿ, ಸರ್ಪಣಿ ಆಗಿದೆ ಅಂತಂದ್ರೆ ಸಣ್ಣ ಸಣ್ಣ ಗುಳ್ಳಿಗಳು ಸರೌಂಡ್ ಹೊಡೆದಾಗ ಅದಕ್ಕೆ ಏನಂತೀವಿ ಸರ್ಪ ಸುತ್ತು ಅಂತೀವಿ. ಇದು ಬರಬಹುದು ಹರ್ಪಸ್ ವೈರಸ್ದಿಂದ. ಇದು ಬರುವುದು ಹರ್ಪಸ್ ವೈರಸ್ ಇಂದ. ಸೊ ಈ ರೀತಿಯಲ್ಲಿ ನೀವು ಸೈನ್ಸ್ ಕ್ವಶನ್ಗಳನ್ನು ಸರಿಯಾಗಿ ಓದ್ಕೊಂಡು ಹೋಗಿದ್ದೆ ಆದರೆ ಇನ್ನೂ ಇಂಪಾರ್ಟೆಂಟ್ ಟಾಪಿಕ್ಸ್ಗಳಾಗಿರುವಂತಹ, ಫಾರ್ ಎಕ್ಸಾಂಪಲ್ ಯಾವೆಲ್ಲ ಟಾಪಿಕ್ಗಳನ್ನು ಇನ್ನು ನೀವು ನೋಡ್ಕೊಳ್ಬೋದು ಅಂತ ನೋಡೋದಾದರೆ, ಒಂದು ರಕ್ತದ ಬಗ್ಗೆ, ಮಾನವ ಮೂಳೆಗಳ ಬಗ್ಗೆ, ನೆಕ್ಸ್ಟ್ ಮಾನವನ ಅಂಗಗಳ ಬಗ್ಗೆ, ಅತಿ ದೊಡ್ಡ ಅಂಗ, ಅತಿ ಚಿಕ್ಕ ಅಂಗ, ಹಾಗೆ ಬೆಳಕು, ಉಷ್ಣ, ಸಸ್ಯವರ್ಗ, ಪ್ರಾಣಿ ವರ್ಗ, ಬಣ್ಣಗಳ ಅಧ್ಯಯನ, ಸೊ ಈ ರೀತಿಯಲ್ಲಿ ನೀವು ನಮ್ಮ ಡೈಲಿ ರುಟೀನಲ್ಲಿ ಬೇಕಾಗುವಂಥ ಸೈನ್ಸ್, ವಿಜ್ಞಾನದ ಬಗ್ಗೆ, ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಟಾಪಿಕ್ಗಳ ಬಗ್ಗೆ ನೀವೇನಾದ್ರು ಸರಿಯಾಗಿ ನೋಡ್ಕೊಂಡು ಹೋಗಿದ್ದೇ ಆದರೆ ವಿಜ್ಞಾನದಲ್ಲಿ 15ಕ್ಕೆ 12ರಿಂದ 13ರವರೆಗೆ ಸ್ಕೋರ್ ಮಾಡುವಂಥ ಎಲ್ಲ ಸಾಧ್ಯತೆಗಳಿರುತ್ತೆ. ಸೊ ಮತ್ತೆ ಯಾಕೆ ತಡ ಮಾಡ್ತಿದ್ದೀರಾ? ಇನ್ನೂ ತಡ ಮಾಡಿದರೆ ನೀವು ಹುಚ್ಚರಾಗ್ತೀರಾ. ಇನ್ನು ಉಳಿದಿರೋದೇ 3-4 ಡೇಸ್. ಎಷ್ಟಾಗುತ್ತೋ ಅಷ್ಟು ರಿಪಿಟೇಷನ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಕ್ವಶನ್ಗೆ ಆನ್ಸರ್ಗಳನ್ನು ಕಂಡುಹಿಡಿಯೋಕ್ಕೆ ಪ್ರಯತ್ನ ಪಡಿ. ಇದೇ ರೀತಿಯ ಮತ್ತೆ ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ಹಾಕ್ತೀನಿ. ಅಲ್ಲಿವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಎಲ್ಲ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. GK, ಮ್ಯಾಥ್ಸ್ ಮತ್ತು ಸೈನ್ಸ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಮತ್ತೆ ನಾಳೆ ನಾಡಿದ್ದು ವಿಡಿಯೋಗಳಲ್ಲಿ ಹಾಕ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.